ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಹೆಸರು ಕೇಳ್ತಾ ಇದ್ದ ಹಾಗೆಯೇ ಬಾಯಲ್ಲಿ ನೀರುರುವಂತಹ ಈ ರಸಗುಲ್ಲವನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮಾರ್ಕೆಟಿಂದೆಲ್ಲ ಔಟ್ಸೈಡಿಂದ ತಂದು ತಿಂತಾನೆ ಇರ್ತೀವಲ್ಲ, ಮನೆಯಲ್ಲಿ ಮಾಡುವಂತಹ ಸುಲಭ ವಿಧಾನವನ್ನು ಇವತ್ತು ನೋಡೋಣ. ಹಾಗಾದರೆ ಮೊದಲನೇದಾಗಿ ನಾವಿಲ್ಲಿ ಹಾಲನ್ನು ಕಾಯಿಸ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದು ಹಸುವಿನ ಹಾಲಾಗಿರುತ್ತೆ. ನೀವು ಹಸುವಿನ ಹಾಲನ್ನೇ ಹಾಕ್ಕೊಳ್ಬೇಕಾಗುತ್ತೆ ಕಂಪಲ್ಸರಿಯಾಗಿ. ಫ್ಯಾಟ್ ಎಲ್ಲ ತೆಗೆಯದೇ ಇರುವಂತಹ ಹಾಲಿದು, ಅಂದರೆ ಕೆನೆ ಎಲ್ಲ ತೆಗೆಯದೇ ಇರುವಂಥ ಹಾಲನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಬಿಸಿಗೆ ಇಟ್ಕೊಳ್ಳೋಣ, ಸ್ವಲ್ಪ ಕಾಯಿಸ್ಕೊಳ್ಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋಣ. ಈಗ ಇಲ್ಲಿ ಈ ಹಾಲಿನಿಂದ ನಾವು ಪನ್ನೀರನ್ನು ತೆಕ್ಕೊಳ್ಬೇಕಾಗುತ್ತೆ, ಹಾಲನ್ನು ಒಡಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೀನಿ. ಅಂದರೆ 2 ನಿಂಬೆಹಣ್ಣನ್ನು ತಗೊಳ್ಬೇಕು. 2 ನಿಂಬೆಹಣ್ಣಿನ ರಸ ಎಷ್ಟು ಬರುತ್ತೋ ಅಷ್ಟು ಅಂದಾಜಿಗೆ ನಾವೀಗ 1/4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ಸ್ಟವ್ ಮೇಲೆ ಇಟ್ಟಂತಹ ಹಾಲನ್ನು ನೀವು ಗಮನಿಸ್ತಾ ಇರ್ಬೋದು, ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಲ್ಲ. ಇನ್ನು ಇದನ್ನು ಸ್ವಲ್ಪ ಮೀಡಿಯಮ್ ಊರಿಗಿಂತ ಜಾಸ್ತಿ ಇಟ್ಕೊಂಡು 1 ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ. ಕೈ ಆಡಿಸ್ತಾನೆ ಇರಿ. ನೋಡಿ, ಒಂದು ಸೌಟನ್ನು ಸಹಾಯದಿಂದ ಹೀಗೆ ಮಾಡ್ತಾನೆ ಇರಬೇಕಾಗುತ್ತೆ, ತಳ ಎಲ್ಲ ಸೀದು ಹೋಗದಂತೆ ನೋಡ್ಕೊಳ್ಳಿ. ಈಗ 1 ಕುದಿ ಬರುವಷ್ಟು ಹಂತದಲ್ಲಿ ಇದೆ. ಈಗ ನೋಡಿ, ಮೇಲೆ ಬರ್ತಾ ಇದೆಯಲ್ಲ. ಇನ್ನು ಉರಿಯನ್ನು ಆಫ್ ಮಾಡ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿ ಆದ ನಂತರ ಈ ಹಾಲನ್ನು ಕೆಳಗಡೆ ಇಳಿಸಿ ಒಂದೇ 1 ನಿಮಿಷ ಹಾಗೇ ಬಿಟ್ಟರೆ ಸಾಕಾಗುತ್ತೆ. ಮತ್ತೆ ನಾವು ಇಮಿಡಿಯೇಟಾಗಿ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಂಡು ನಾವು ಪನ್ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ಕೆಳಗಡೆ ಇಳಿಸಿದ್ದೀನಿ, 1 ನಿಮಿಷ ಹಾಗೇ ಬಿಟ್ಟಿದ್ದೀನಿ. ತುಂಬ ಬಿಸಿ ಇರುವಾಗಲೇ ಈ ಪ್ರೊಸೆಸನ್ನು ಮಾಡ್ಕೊಳ್ಬೇಕು, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಒಂದು ಕೈಯಿಂದ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕೋದು, ಮತ್ತೊಂದು ಕೈಯಿಂದ ಸೌಟಿಂದ ಇತ್ತೆ ತಿರುಗಿಸ್ತಾನೆ ಇರಬೇಕು. ಆವಾಗ ಹಾಲೊಂದು ಒಡೆದು ಹೋಗುತ್ತೆ ಮತ್ತು ಏನಾಗುತ್ತೆ ಅಂದರೆ ಅದರ ರಸ ಬೇರೆ, ಪನ್ನೀರ್ ಬೇರೆ ಆಗುತ್ತೆ. ಈಗ ನೋಡಿ, ಹಾಲು ಒಡೆದೋಯ್ತು ಅನ್ನುವಾಗ ನಾವು ನಿಂಬೆಹಣ್ಣಿನ ರಸವನ್ನು ಹಾಕೋದನ್ನು ಸ್ಟಾಪ್ ಮಾಡಬೇಕು. ಎಷ್ಟು ಹಿಡಿಸುತ್ತೋ ನೀವು ನೋಡ್ಬೋದು. ಈಗ ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹಾಲು ಒಡೆದು ಹೋಗಿರುವಂಥದ್ದನ್ನು ನಾನೀಗ ತೋರಿಸ್ತೀನಿ. ನೋಡಿ, ಹೀಗೆ ಬಂದಿದೆಯಲ್ಲ. ಇನ್ನು ಇದನ್ನು ನಾವು 1 ನಿಮಿಷಗಳ ಕಾಲ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಮಿಡಿಯೇಟಾಗಿ ಇದನ್ನು ಶೋಧಿಸೋದಕ್ಕೆ ಹೋಗಬಾರ್ದು. ಅಂದರೆ ನಿಮಗೆ ತುಂಬ ಸಾಫ್ಟಾಗಿ ರಸಗುಲ್ಲ ಬರಬೇಕು ಅಂತಂದರೆ ಈ ಥರನೇ ಮಾಡ್ಕೊಳ್ಬೇಕು. ಈಗ ಇಲ್ಲಿ 1 ನಿಮಿಷದ ನಂತರ ಒಂದು ಪಾತ್ರೆ ಮೇಲೆ ನಾನೀಗ ಸ್ಟ್ರೈನರನ್ನು ಇಟ್ಕೊಂಡು ಅದರ ಮೇಲೆ ಕಾಟನ್ ಬಟ್ಟೆಯನ್ನೇ ತಗೊಳ್ಳಿ, ಅದನ್ನು ಹಾಕಿಬಿಟ್ಟು ಈ ಥರ ಶೋಧಿಸ್ಕೊಳ್ಳೋಣ. ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ತುಂಬ ಬಿಸಿಯಾಗಿ ಇರುತ್ತೆ, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ತೀರ ತಣ್ಣಗಾಗೋದಕ್ಕೆ ಬಿಡಬೇಡಿ. ಕೇವಲ ಒಂದೇ 1 ನಿಮಿಷ ನಾವು ಹಾಗೇ ಬಿಟ್ಟರೆ ಸಾಕಾಗತ್ತೆ. ಈಗ ಸಪ್ರೇಟಾಗಿ ಮಾಡಿದಂತಹ ಈ ನೀರನ್ನು ನಾವೇನೀಗ ಚಪಾತಿ ಮಾಡುವಾಗಲೂ ಅಥವಾ ಪೂರಿಗೋ ಯಾವುದಕ್ಕಾದರೂ ಪರೋಟ ಮಾಡುವಾಗೆಲ್ಲ ಇದನ್ನು ನಾವು ಉಪಯೋಗಿಸ್ಬೋದು. ತುಂಬಾ ಇದರಲ್ಲಿ ಪೌಷ್ಟಿಕ ಸತ್ವ ಇರುತ್ತೆ, ಅದನ್ನು ಚೆಲ್ಲೋದಕ್ಕೆ ಅಂತ ಹೋಗಬಾರ್ದು. ಅಥವಾ ನೀವು ಇದರಲ್ಲಿ ಸೂಪ್ ಥರನೂ ಮಾಡ್ಕೊಳ್ಬೋದು, ತುಂಬಾ ಒಳ್ಳೆಯದು ದೇಹಕ್ಕೆ. ಈಗ ನಾವೀಗ ಸಪ್ರೇಟ್ ಮಾಡಿದಂತಹ ಈ ಪನ್ನೀರ್ ಏನಿದೆ ನೋಡಿ, ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ತಣ್ಣೀರನ್ನು ಬಳಸ್ಕೊಳ್ಳಿ. ಒಂದು ಕೈಯಿಂದ ನೀರನ್ನು ಹಾಕೋದು, ಮತ್ತೊಂದು ಕೈಯಿಂದ ಈ ಥರ ತೊಳಿತಾನೆ ಬರಬೇಕು. ಅದರಲ್ಲಿ ಏನಾದರೂ ಹುಳಿಯ ಅಂಶ ಇತ್ತು ಅಂತಂದರೆ ಅದನ್ನು ತೆಗೆಯೋದಕ್ಕೆ ಮಾತ್ರ ನಾವು ಈ ಥರ ತಣ್ಣೀರನ್ನು ಹಾಕಿ ತೊಳೆಯುವಂಥದ್ದು. ಈಗಾಗಲೇ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಂತರ ಇದನ್ನು ಹಿಂಡ್ಕೊಳ್ಳೋಣ. ಇದರಲ್ಲಿ ನೀರಿನ ಅಂಶ ಇತ್ತು ಅಂತಂದರೆ ನಾವಿನ್ನೀಗ ಸರಿಯಾಗಿ ಕ್ಲಿಯರ್ ಮಾಡಿಕೊಳ್ಬೇಕು. ಈಗ ನೋಡಿ, ಈಗಾಗಲೇ ಸರಿಯಾಗಿ ತೊಳ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಹಿಂಡ್ಕೊಳ್ಳೋಣ. ಸ್ವಲ್ಪನೂ ನೀರಿನ ಅಂಶ ಇಲ್ಲದಂಗೆ ನೋಡ್ಕೊಳ್ಬೇಕು. ಈ ಥರದ ಸಣ್ಣ ಪುಟ್ಟ ಅಂಶಗಳನ್ನಷ್ಟೇ ಗಮನದಲ್ಲಿ ಇಟ್ಕೊಂಡ್ರೆ ಆಯಿತು. ರಸಗುಲ್ಲ ಅಂತೂ ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು. ನೋಡಿ, ಈಗ ನೀರಿನ ಅಂಶ ಸ್ವಲ್ಪನೂ ಇಲ್ಲ, ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಇನ್ನೀಗ ಒಂದು ದೊಡ್ಡ ತಟ್ಟೆಯ ಮೇಲೆ ಇದನ್ನು ಹಾಕ್ಕೊಂಡು ಸರಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಇದು ಒಂದು ಮೇಯ್ನ್ ಆಗಿರುವಂತಹ ಇದರಲ್ಲಿ ನೋಡ್ಕೊಳ್ಬೇಕಾದಂಥ ಅಂಶ ಅಂತ ಹೇಳ್ಬೋದು. ಚೆನ್ನಾಗಿ ಹಿಂಡ್ಕೊಂಡಂತಹ ಈ ಪನ್ನೀರನ್ನು ಇನ್ನೀಗ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಳೋಣ. ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ. ನಂತರ ಈಗ ಸ್ಟವ್ ಮೇಲೆ ನಾವು ಸಕ್ಕರೆ ನೀರನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಈಗ ನಾವು ಯಾವ ಕಪ್ಪಿಂದ ಹಾಲನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ಪು ಸಕ್ಕರೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ 1 ಲೀಟ್ರಿದ್ದು ಹಾಲಿದ್ದು ಮಾಡ್ತೀರಿ ಅಂತ ಆದರೆ 1 ಕಪ್ ಆಗುವಷ್ಟು ಸಕ್ಕರೆಗೆ
5ರಿಂದ 6 ಕಪ್ ಆಗುವಷ್ಟು ನೀರನ್ನಾದರೂ ಹಾಕ್ಕೊಳ್ಬೇಕು. ಈಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು. ನಂತರ ಅದನ್ನು ಮೀಡಿಯಮ್ ಊರಿಗೆ ತರ್ಬೋದು. ಈಗ ತಟ್ಟೆಯಲ್ಲಿ ಹಾಕಿದಂತಹ ಈ ಪನ್ನೀರ್ ಏನಿದೆ ನೋಡಿ, ಅದನ್ನು ಈ ಥರ ಅಂಗೈಯ ಸಹಾಯದಿಂದ ನಾವು ಚೆನ್ನಾಗಿ ಇದನ್ನು ಮಸಿಬೇಕು. ಅಂತಂದರೆ ನಾದ್ಕೊಳ್ಬೇಕಾಗತ್ತೆ, ಸರಿಯಾಗಿ ನಾದ್ಕೊಳ್ಬೇಕು. ಅದು ಒಂಥರ ಬೆಣ್ಣೆ ಥರ ಬರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷ ಆದರೂ ನಾದ್ಕೊಂಡ್ರೆ ನಿಮಗೆ ಸರಿಯಾದಂತಹ ರಸಗುಲ್ಲವನ್ನು ನಾವು ನೋಡ್ಬೋದು. ನಾವು ಈ ಥರ ಮಾಡುವಂತಹ ಪ್ರೋಸೆಸ್ಸಿನ ಮೇಲೆ ನಿಮ್ಮ ರಸಗುಲ್ಲ ಕೂಡ ಬರುತ್ತೆ. ಎಷ್ಟು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಕೂಡ ರಸಗುಲ್ಲ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ಬೋದು ನೀವೀಗ ನಾನೊಂದು 10 ನಿಮಿಷಗಳ ಕಾಲ ನಾದ್ಕೊಂಡ ನಂತರ ತೋರಿಸಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ. ಈಗ ಈ ಹಂತದಲ್ಲಿ ನಾವೀಗ 1 ಟೀ ಚಮಚದ ಇದರಲ್ಲಿ ಅರ್ಧ ಚಮಚ ಆಗುವಷ್ಟು ನಾನು ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ. ಅಂತಂದರೆ ನಾವೀಗ ಸಕ್ಕರೆ ಪಾಕದಲ್ಲೆಲ್ಲ ಹಾಕಬೇಕಾದ್ರೆ ಅದು ಒಡೆದು ಹೋಗೋಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಮಸಿಬೇಕು. ವಾಪಸ್ ತಿರ್ಗಾ ನಾವು ಒಂದು 5 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡೋದನ್ನು ಬಿಡಬಾರ್ದು. ಚೆನ್ನಾಗಿ ಅಂಗೈಯ ಸಹಾಯದಿಂದ ಹೀಗೆ ನಾದ್ಕೊಳ್ತಾ ಹೋದ ಹಾಗೆಯೇ ಅದು ಸರಿಯಾಗಿ ಮಿಕ್ಸ್ ಆಗುತ್ತೆ. ಈಗ ಕಾರ್ನ್ ಫ್ಲೋರನ್ನು ಹಾಕಿ ಆದ ನಂತರ 5 ನಿಮಿಷದಿಂದ 10 ನಿಮಿಷಗಳ ಕಾಲ ಈ ಥರ ನಾದ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿಕೊಂಡು ರಸಗುಲ್ಲವನ್ನು ನಾವು ಶೇಪಿಗೆ ತರೋಣ. ಇನ್ನು ಬಾಲ್ಸ್ ಆಗಿ ಮಾಡುವಾಗಲೂ ಅಷ್ಟೇ ಒಂದು ಸ್ವಲ್ಪ ನಾದ್ಕೊಂಡ ಹಾಗೆ ಮಾಡಿಕೊಳ್ಬೇಕಾಗುತ್ತೆ ಹಿಟ್ಟನ್ನು. ಆವಾಗ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ರಸಗುಲ್ಲನೂ ಉಬ್ಬಿಕೊಂಡು ಚೆನ್ನಾಗಿ ಇದು ಸಕ್ಕರೆ ಪಾಕವನ್ನೆಲ್ಲ ಹೀರ್ಕೊಳ್ಳುತ್ತೆ. ಈಗಾಗಲೇ ನಾವು ಸ್ಟವ್ ಮೇಲೆ ಇಟ್ಕೊಂಡಿದ್ದೀವಲ್ಲ ಸಕ್ಕರೆಯನ್ನು ನೀರಾಗೋದಕ್ಕೆ, ಅದು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಅದನ್ನು ಜಾಸ್ತಿ ಉರಿಗೆ ಮಾಡೋದಕ್ಕೆ ಹೋಗಬೇಡಿ. ಈಗ ನಾನು ಆಗಲೇ ಹೇಳಿದಂತೆ ನೋಡಿ, ವಾಪಸ್ ಇನ್ನೊಮ್ಮೆ ಚೆನ್ನಾಗಿ ಮಸಿಬೇಕು ಇದನ್ನು ಕೈಯಲ್ಲಿ. ಈ ಥರ ಮಾಡಿದಾಗ ನಿಮಗೆ ರಸಗುಲ್ಲನೂ ಚೆನ್ನಾಗಿ ಬರುತ್ತೆ. ಇನ್ನು ಪ್ರತಿಯೊಂದು ಬಾಲನ್ನು ಸಹ ಹಾಗೆಯೇ ನೀವು ಯಾವ ಥರ ಸೈಜಿಗೆ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ತುಂಬ ದೊಡ್ಡದಾಗಿ ಮಾಡೋದಕ್ಕೆ ಹೋಗಬೇಡಿ. ಸಾಮಾನ್ಯ ಮೀಡಿಯಮ್ ಬಾಲ್ಸ್ ಆಗಿ ಮಾಡಿದರೆ ಸಾಕಾಗುತ್ತೆ. ಈ ಸೈಡು ಸಕ್ಕರೆ ನೀರನ್ನು ನಾವು ಮಾಡೋದಕ್ಕೆ ಇಟ್ಕೊಂಡಿದ್ದೀವಲ್ಲ, ಅದು ಸರಿಯಾಗಿ ಕುದಿಬೇಕು. ಕುದ್ದಾದ ನಂತರ ನಾವೀಗ ಮಾಡಿಟ್ಟಂತಹ ರಸಗುಲ್ಲದ ಬಾಲ್ಸನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ಒಂದು ಗಮನದಲ್ಲಿ ಇರಲಿ, ನೀರನ್ನು ಕುದ್ದ ಮೇಲೆ ನಾವು ಬಾಲ್ಸನ್ನು ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಹಾಕಿದರೆ ನಿಮಗೆ ಇದು ಪನ್ನೀರೆಲ್ಲ ಒಡೆದು ಹೋಗುತ್ತೆ. ಇನ್ನು ಇದನ್ನು ಮುಚ್ಚಳವನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕಾಗುತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಬೇಯಿಸಿ. ಆವಾಗ ನಿಮಗೆ ಸೈಜಲ್ಲಿ ಅದು ದೊಡ್ಡದಾಗುತ್ತೆ. ಈ ಥರ ದೊಡ್ಡದಾದ ನಂತರ ಮತ್ತೆ ನಾವು ಜಾಸ್ತಿ ಬೇಯಿಸೋದಕ್ಕಿಂತ ಹೋಗಬಾರ್ದು. ಈಗ ನಾನು 5 ನಿಮಿಷಗಳ ಕಾಲ ಬೆಂದಾದ ನಂತರ ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸಬೇಕು 2 ನಿಮಿಷ. ಈಗ ರಸಗುಲ್ಲವನ್ನು ತೆಗೆದು ಹಾಕೋದಕ್ಕೆ ಅಂತ ನಾವು ಐಸ್ ವಾಟ್ರನ್ನು ಇಲ್ಲಿ ಮಾಡ್ಕೊಳ್ಬೇಕು. ಅದಕ್ಕೊಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಮತ್ತು ತಣ್ಣೀರನ್ನು ಹಾಕ್ಕೊಂಡು ಸೈಡಲ್ಲಿ ಇಟ್ಟಿರೋಣ. ಈಗ ನೋಡಿ 2ನೇ ಸಲ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನು ತಡ ಮಾಡದೆ ಇಮಿಡಿಯೇಟಾಗಿ ನಾವಿದನ್ನು ಪ್ರತಿಯೊಂದು ರಸಗುಲ್ಲವನ್ನು ತೆಗೆದು ಈಗ ಐಸ್ ವಾಟರ್ನಲ್ಲಿ ಹಾಕ್ಕೊಳ್ಳೋಣ. ಹೀಗೆ ಐಸ್ ವಾಟ್ರಲ್ಲಿ ಹಾಕಿದರೆ ನಿಮಗೆ ಏನಾಗುತ್ತೆ ಅಂತಂದರೆ ಸೈಜಲ್ಲಿ ತೀರ ಸಣ್ಣದಾಗಿ ಬರೋದಿಲ್ಲ. ಯಾವ ಸೈಜಲ್ಲಿ ಬೇಯುವಾಗ ಇತ್ತು ನೋಡಿ ಅದೇ ಸೈಜಲ್ಲಿ ಹಾಗೇ ಇರುತ್ತೆ. ರಸಗುಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸಕ್ಕರೆ ಪಾಕವನ್ನೆಲ್ಲ ಹೀರ್ಕೊಂಡು ತುಂಬಾ ರಸಯುಕ್ತವಾಗಿ ಬರುತ್ತೆ ನಿಮಗೆ. ಈಗ ಐಸ್ ವಾಟ್ರಲ್ಲಿ ಹಾಕಿ ಆದ ನಂತರ ಒಂದು 5 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ನೋಡ್ಬೋದು ನೀವೀಗ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಈ ರಸಗುಲ್ಲಗಳನ್ನು ತೆಗೆದು ಇನ್ನೊಂದು ಬೌಲಿಗೆ ಹಾಕ್ಕೊಂಡು ನಾವಾಗಲೇ ಇದನ್ನು ರಸಗುಲ್ಲವನ್ನು ಬೇಯಿಸಿದಂತಹ ಸಕ್ಕರೆ ನೀರೇನಿದೆ ನೋಡಿ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಬರಬೇಕು. ಸೂಪರ್ ಆದಂತಹ ರಸಗುಲ್ಲ ಕೂಡ ರೆಡಿ ಆಯಿತು. ನೋಡಿದ್ರಲ್ವ ಬೇಕರಿ ಸ್ಟೈಲಲ್ಲೇ ರಸಗುಲ್ಲವನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.